ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಗುರು ಸರ್ ಗಣಿತ ಗುರು ಯೂಟ್ಯೂಬ್ ಚಾನಲ್ನಿಂದ. ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾನು ಸಂಭವನೀಯತೆ ಅಂತಕ್ಕಂಥ ಪಾಠದ ಬಗ್ಗೆ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಈ ಒಂದು ಪಾಠದಲ್ಲಿ 3 ಅಂಕದ ಒಂದು ಪ್ರಶ್ನೆ ಮತ್ತು 1 ಅಂಕದ ಒಂದು ಪ್ರಶ್ನೆ, ಟೋಟಲ್ ಆಗಿ 4 ಅಂಕಗಳು ಬರ್ತವೆ. ಈ ವಿಡಿಯೋವನ್ನು ನೋಡೋಕ್ಕಿಂತ ಮುಂಚೆ ನೀವೇನು ಮಾಡ್ಬೇಕಂದ್ರೆ ನೋಟ್ಬುಕ್ಕ ಮತ್ತು ಪೆನ್ನನ್ನು ತಗೊಂಡು ನೀಟಾಗಿ ನೋಟ್ಸ್ ಮಾಡ್ಕೊತ ಹೋಗ್ರಿ. ಎಲ್ಲೆಲ್ಲಿ ನಿಮಗೆ ಡೌಟ್ ಬರ್ತದೆ ವಿಡಿಯೋವನ್ನು ಪಾಸ್ ಮಾಡಿ ಏನು ಮಾಡ್ರಿ, ಇನ್ನೊಂದ್ಸಲ ರಿಪೀಟ್ ಆಗಿ ನೋಡ್ರಿ. ವಿದ್ಯಾರ್ಥಿಗಳೇ, ಪ್ರಮುಖ ಪ್ರಶ್ನೆಗಳನ್ನು ಬಿಡಿಸೋದಕ್ಕಿಂತ ಮುಂಚೆ ಆ ಪ್ರಶ್ನೆಗಳನ್ನು ಬಿಡಿಸಲು ಉಪಯೋಗವಾಗುವ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ನೋಡೋಣ. ಇಲ್ಲಿ ನೋಡ್ರಿ, ಮೊದಲನೇದಾಗಿ ನಾಣ್ಯ ಅಂತ ಬರ್ತದೆ. ಇಲ್ಲಿ ಅಂದ್ರೆ ಕಾಯಿನ್. ನಿಮ್ಗೆ ಆಲ್ರೆಡಿ ನಿಮ್ಮ ಶಾಲೆಗಳಲ್ಲಿ ನಿಮ್ಮ ಶಿಕ್ಷಕರು ಎಲ್ಲ ವಿವರಿಸಿದ್ದಾರೆ ಅಂತ ತಿಳ್ಕೊಂಡು ನಾನು ಎಕ್ಸಾಮಿಗೆ ಏನು ಇಂಪಾರ್ಟೆಂಟ್ ಅದಲ್ಲ ಅವುಗಳನ್ನು ಮಾತ್ರ ನಾನು ಏನು ಮಾಡ್ತೀನಿ ಹೇಳ್ತೀನಿ. ಇಲ್ಲಿ ನೋಡ್ರಿ, ಫಸ್ಟ್ ಸಂಭವನೀಯತೆ ಸೂತ್ರ ಏನಂದ್ರೆ P of E is equal to N of E by N of S. ಅಂದ್ರೆ ಸಂಭವಿಸಿದ ಯತ್ನಗಳು ಡಿವೈಡೆಡ್ ಬೈ ಒಟ್ಟು ಯತ್ನಗಳ ಸಂಖ್ಯೆ ಅಂತ ನಿಮಗೆ ಫಾರ್ಮುಲಾ ಅದ. ನೀವು ಏನು ಮಾಡ್ರಿ ಅಂದ್ರೆ ಇದು ಇಂಗ್ಲೀಷ್ ಒಳಗೆ ನೆನ್ಪಿಟ್ಕೋರಿ. P of E is equal to N of E by N of S. ಇದು ಬರೆದ್ರು ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಈಗ ನೋಡ್ರಿ, ಒಂದು ನಾಣ್ಯವನ್ನ ಚಿಮ್ಮಿದಾಗ ನಾ ಫಸ್ಟ್ N of S ಹೆಂಗ್ ಕಂಡುಹಿಡ್ಕೋಬೇಕು ಅನ್ನೋದನ್ನ ಹೇಳ್ತೀನಿ. ಇಲ್ಲಿ ನೋಡ್ರಿ, ಒಂದು ನಾಣ್ಯವನ್ನ ಚಿಮ್ಮಿದಾಗ ಒಟ್ಟು ಯತ್ನಗಳ ಸಂಖ್ಯೆ ಅಂದ್ರೆ N of S ಎಷ್ಟು ಬರ್ತದ ಅಂತ ನಿಮಗೆ ಗೊತ್ತಿರಬೇಕು. ಎಲ್ಲದರ ಕಲ್ಪನೆ ಇರ್ಬೇಕು ನಿಮಗೆ N of S. ಯಾಕಂದ್ರೆ ನೀವು ಲೆಕ್ಕಗಳನ್ನ ಬಿಡಿಸ್ಬೇಕಾಗಿತ್ತಂದ್ರ ಆ ಫಾರ್ಮುಲಾ ಒಳಗ N of S ನಿಮಗೆ ಕಂಪಲ್ಸರಿ ಬೇಕಾಗ್ತದ. ಇಲ್ಲಿ ನೋಡ್ರಿ, ಒಂದು ನಾಣ್ಯವನ್ನ ಚಿಮ್ಮಿದಾಗ ಅಂದ್ರೆ ಎಸ್ ಏನು ಬರ್ತದ, S is equal to ಒಂದು ನಾಣ್ಯವನ್ನ ಚಿಮ್ಮಿದಾಗ ಒಂದು ಹೆಡ್ಡರ ಬೀಳ್ತದ, ಇಲ್ಲಾಂದ್ರೆ ಟೇಲರ ಬೀಳ್ತದ. ಒಟ್ಟು ಯತ್ನಗಳು ಏನತ್ತವಿಲ್ಲಿ, ಒಟ್ಟು ಯತ್ನಗಳ ಸಂಖ್ಯೆ ಏನದಿಲ್ಲಿ 2 ಬರ್ತದ. ಹೆಂಗ್ ನೆನಪಿಟ್ಕೋಬೇಕಂದ್ರ ಒಂದು ನಾಣ್ಯವನ್ನ ಚಿಮ್ಮಿದಾಗ ಅದಲ್ಲ ಫಾರ್ಮುಲಾ ಏನು, 2 ಪವರ್ N. ಒಂದು ನಾಣ್ಯವನ್ನ ಚಿಮ್ಮಿದಾಗ N ಜಾಗದಾಗ ಏನ್ ಬರೀತೀರಿ, 1 ಬರೀತೀರಿ. 2 ಪವರ್ 1 ಏನಾಗ್ತದ ಈಸ್ ಈಕ್ವಲ್ ಟು 2 ಆಗ್ತದ. ನೆಕ್ಸ್ಟ್ ನೋಡ್ರಿ, ಎರಡು ನಾಣ್ಯವನ್ನ ಚಿಮ್ಮಿದಾಗ N of S ಏನಾಗ್ತದ ನೋಡ್ರಿ. ಎರಡು ನಾಣ್ಯವನ್ನ ಚಿಮ್ಮಿದಾಗ ಇಲ್ಲಿ ಫಾರ್ಮುಲಾನೇ ಅದ 2 ಪವರ್ N ಅಂತದ. ಎರಡು ನಾಣ್ಯವನ್ನ ಚಿಮ್ಮಿದಾಗ ಏನಾಗ್ತದ 2 ಪವರ್ 2 ಆಗ್ತದ. ಎರಡೆರಡ್ಲೆ ಎಷ್ಟು ಆಗ್ತದ, 4 ಆಗ್ತದ. ಅಂದ್ರೆ N of S ಏನಾಗ್ತದ, ಎರಡು ನಾಣ್ಯವನ್ನ ಚಿಮ್ಮಿದಾಗ 4 ಆಗ್ತದ. ಇಲ್ಲಿ ನೋಡ್ರಿ, S is equal to ಏನ್ ಬರ್ಕೋತೀರಿ, ಹೆಡ್ 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 ಟೇಲ್, ಟೇಲ್ ಹೆಡ್ ಟೇಲ್ ಟೇಲ್. ಇದು ಹೆಂಗ್ ಬರಿಬೇಕಂದ್ರ ನೆನ್ಪಿಟ್ಕೋರಿ. ಫಸ್ಟ್ ನೋಡ್ರಿ, ಎರಡು ನಾಣ್ಯವನ್ನ ಚಿಮ್ಮಿದಾಗ ಅದಿಲ್ಲ, ಫಸ್ಟ್ ಹೆಡ್ ಹೆಡ್ ಟೇಲ್ ಟೇಲ್ ಅಂತ ಬರ್ಕೋರಿ. ಆಮೇಲೆ ಒಂದ್ಸಲ ಹೆಡ್ ಒಂದ್ಸಲ ಟೇಲ್, ಒಂದ್ಸಲ ಹೆಡ್ ಒಂದ್ಸಲ ಟೇಲ್, ಈ ರೀತಿ ಬರ್ಕೋರಿ. ನೋಡ್ರಿ, ಸೇಮ್ ಬಂತ ಇದು. ಎಷ್ಟು ನಾಣ್ಯವನ್ನ ಚಿಮ್ಮಿದಾಗ ಇದು, ಎರಡು ನಾಣ್ಯವನ್ನ ಚಿಮ್ಮಿದಾಗ N of S ಏನ್ ಬರ್ತದ, 4 ಬರ್ತದ. ನೆಕ್ಸ್ಟ್ ನೋಡ್ರಿ, 3 ನಾಣ್ಯವನ್ನ ಚಿಮ್ಮಿದಾಗ ಅಂದ್ರೆ ಫಾರ್ಮುಲಾ ಏನದ, 2 ಪವರ್ N ಅದ. ಅಂದ್ರೆ 3 ನಾಣ್ಯ ಅಂದ್ರೇನು 2 ಪವರ್ 3 ಅಂದ್ರೆ ಎಷ್ಟು ಬರ್ತದ, 8 ಬರ್ತದ. ಅಂದ್ರೆ S is equal to ಎಷ್ಟು ಅದ ನೋಡ್ರಿ, 1 2 3 4 5 6 7 8 ಅದಾವ. ಇವು ಬರ್ಕೊಳಕ್ ಒಂದು ಟ್ರಿಕ್ ಅದ. ಏನದ ಅಂದ್ರೆ ನೋಡ್ರಿ, ಫಸ್ಟ್ ಇಲ್ಲಿ ಬರಿತೀನಿ ನೋಡ್ರಿ, 4 ಸಲ ಹೆಡ್ ಬರೀರಿ, ಆಮೇಲೆ 4 ಸಲ ಟೇಲ್ ಬರೀರಿ. ನೆಕ್ಸ್ಟ್ ನೋಡ್ರಿ, ಅದಾಗಣ 2 ಸಲ ಹೆಡ್ 2 ಸಲ ಟೇಲ್, ಮತ್ತೆ 2 ಸಲ ಹೆಡ್ 2 ಸಲ ಟೇಲ್. ಅದಾಗಣ 1 ಸಲ ಹೆಡ್ 1 ಸಲ ಟೇಲ್, 1 ಸಲ ಹೆಡ್ 1 ಸಲ ಟೇಲ್, 1 ಸಲ ಹೆಡ್ 1 ಸಲ ಟೇಲ್, 1 ಸಲ ಹೆಡ್ 1 ಸಲ ಟೇಲ್. ಹಿಂಗ್ ಬರ್ದ್ರಿ ಅಂದ್ರೆ ನಿಮಗೆ ಸಂಪೂರ್ಣವಾಗಿ ಬರ್ದಿದ್ದೇನಾಗ್ತದ, ನಿಮಗೆ ನೆನಪು ಉಳಿತದ. ನೋಡ್ರಿ, ಎಷ್ಟದ ನೋಡ್ರಿ, 1 2 3 4 5 6 7 8. ಇನ್ನೊಂದ್ಸಲ ಹೇಳಕತ್ತೆ ನೋಡ್ರಿ, 4 ಸಲ ಹೆಡ್ ಬರ್ಕೋರಿ, 4 ಸಲ ಟೇಲ್ ಬರ್ಕೋರಿ. ಆಮೇಲೆ 2 ಸಲ ಹೆಡ್ 2 ಸಲ ಟೇಲ್, 2 ಸಲ ಹೆಡ್ 2 ಸಲ ಟೇಲ್. ನೆಕ್ಸ್ಟ್ 1 ಹೆಡ್ 1 ಟೇಲ್, 1 ಹೆಡ್ 1 ಟೇಲ್, 1 ಹೆಡ್ 1 ಟೇಲ್, 1 ಹೆಡ್ 1 ಟೇಲ್. ಈ ರೀತಿ ಬರ್ದ್ರಿ ಅಂದ್ರೆ ಇವೆಲ್ಲ ನಿಮಗೆ ಏನಾಗ್ತಾವ, ನೆನಪಿಡಿತಾವ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ದಾಳ ಬರ್ತದ. ನಿಮಗೆ ಗೊತ್ತೇ, ದಾಳದಾಗ ಎಷ್ಟು ಮುಖಗಳು ಇರ್ತಾವ, 6 ಮುಖಗಳು ಇರ್ತಾವ. ಒಂದು ದಾಳವನ್ನ ಉರುಳಿಸಿದಾಗ ಏನ್ ಬೀಳ್ತದ, S is equal to
ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಿರ್ತಾವ ಅಂದ್ರೆ ಎಸ್ ಇಸ್ ಈಕ್ವಲ್ ಟು ಏನು ಬರ್ತದೆ 1, 2, 3, 4, 5, 6 ಅಂದ್ರೆ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು ಏನು ಬರ್ತದೆ 6 ಬರ್ತದೆ. ಇದ್ರ ಫಾರ್ಮುಲಾ ಏನಂದ್ರೆ 6 ಪವರ್ ಎನ್ ಎಷ್ಟು ಒಂದು ದಾಳವನ್ನು ಉಳಿಸ್ತೀವಿ ಅದಕ್ಕೆ 6 ಘಾತ 1 ಮಾಡಿದ್ರೆ ಎಷ್ಟು ಬರ್ತದೆ ಅಲ್ಲಿ 6 ಬರ್ತದೆ. ನೆಕ್ಸ್ಟ್ ನೋಡ್ರಿ, 2 ದಾಳಗಳನ್ನ ಉಳಿಸಿದಾಗ ಒಮ್ಮೆ 2 ದಾಳಗಳನ್ನ ತಗೊಂಡು ಈ ರೀತಿ ಉರುಳಿಸಿದ್ವಿ ಅಂದ್ರೆ ಏನೇನು ಬರ್ತದ, ಒಂದು ದಾಳದಾಗ 1 ಬಿದ್ದಿರ್ತದೆ, ಇನ್ನೊಂದು ದಾಳದಾಗ 1 ಬೀಳ್ಬೋದು, ಒಂದ್ ದಾಳದಾಗ 1, 2 ಹಿಂಗ್ ಬೀಳ್ಬೋದು, 1, 3, 1, 4, 1, 5, 1, 6 ಈ ರೀತಿಯಾಗಿ ಬರೆದಾಗ ಟೋಟಲ್ ನಂಬರ್ ಎಷ್ಟು ಬರ್ತದೆ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು ಎಷ್ಟು ಬರ್ತದೆ 36. ಇದ್ರ ಸೂತ್ರ ಏನದ 6 ಘಾತ ಎನ್ ಅಂದ್ರೆ ಇಲ್ಲಿ 2 ಬರ್ದೀನಿ, 6 ಎಷ್ಟು ಆಗ್ತದ 36 ಆಗ್ತದ. ವಿದ್ಯಾರ್ಥಿಗಳೇ ಇವು ಕಂಪಲ್ಸರಿಯಾಗಿ ನೆನ್ಪಿಟ್ಕೋಬೇಕು ನೀವು. ಒಂದು ದಾಳವನ್ನು ಉಳಿಸಿದಾಗ ಎಷ್ಟು ಬರ್ತದ 6 ಬರ್ತದ, 2 ದಾಳಗಳನ್ನು ಉಳಿಸಿದಾಗ ಎಷ್ಟು ಬರ್ತದ 36 ಬರ್ತದ. ಈಗ ನಾಣ್ಯಗಳಿಗೆ ಬಂದಾಗ ಏನಾಗ್ತದ, ಒಂದು ನಾಣ್ಯವನ್ನ ಚಿಮ್ಮಿದಾಗ ಎಷ್ಟು ಬರ್ತದ 2 ಬರ್ತದ, 2 ನಾಣ್ಯವನ್ನ ಚಿಮ್ಮಿದಾಗ ಎಷ್ಟು ಬರ್ತದ 4 ಬರ್ತದ, 3 ನಾಣ್ಯಗಳನ್ನ ಚಿಮ್ಮಿದಾಗ ಎಷ್ಟು ಬರ್ತದ 8 ಬರ್ತದ. ಇವನ್ನ ಕಂಪಲ್ಸರಿ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಇನ್ನೊಂದು ಸ್ವಲ್ಪ ಕಾನ್ಸೆಪ್ಟ್ಗಳಿವೆ ನೋಡಿ ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ರಿ, ಇವು ಎಲ್ಲ ನಿಮಗ 1 ಅಂಕಗಳಿಗೆ ಕೇಳುವಂತ ಸಂಭವ ಹೆಚ್ಚಿಗದು. ಇಲ್ಲಿ ನೋಡ್ರಿ, ಒಂದು ಪ್ರಯೋಗದ ಎಲ್ಲಾ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತವು 1 ಆಗಿರುತ್ತದೆ ಅಂದ್ರ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು 1 ಆಗ್ತದ ಅಂತ ಹೇಳತ್ತಾರ. ಇದನ್ನ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ. ಇಲ್ಲಿ ನೋಡ್ರಿ, ಒಂದು ನಾಣ್ಯವನ್ನ ಚಿಮ್ಮಿದಾಗ ಸ್ಥಿರ ಬೀಳುವ ಸಂಭವನೀಯತೆ ಎಷ್ಟು ಅಂತ ನಾನು ಒಂದು ಎಕ್ಸಾಂಪಲ್ ತಗೊಂಡಿನಿ. ಇಲ್ಲಿ ನೋಡ್ರಿ, ಎಸ್ ಇಸ್ ಈಕ್ವಲ್ ಟು ಏನಾಗ್ತದ, ಒಂದ್ ನಾಣ್ಯವನ್ನ ಚಿಮ್ಮಿದಾಗ ಒಂದ್ ಹೆಡ್ಡರ ಬೀಳ್ತದ, ಇಲ್ಲಾಂದ್ರ ಟೇಲರ ಬೀಳ್ತದ. ಹೆಡ್ ಅಂದ್ರೇನು ಶಿರ, ಟೇಲ್ ಅಂದ್ರೇನು ಪುಚ್ಚ. ಅಂದ್ರ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು ಎಷ್ಟು ಬರ್ತದ 2 ಬರ್ತದ. ಇ ಅಂದ್ರೆ ಏನು ಬರ್ತದ, ಶಿರ ಬೀಳುವ ಸಂಭವನೀಯತೆ ಹೆಡ್ ಒಂದೇ ಬರ್ತದ. ಅಂದ್ರೆ ಎನ್ ಆಫ್ ಇ ಇಸ್ ಈಕ್ವಲ್ ಟು ಎಷ್ಟು ಬರ್ತದ 1 ಅದ, ಇಲ್ಲಿ 1 ಅದ. ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು ಎಷ್ಟು ಅದ 2 ಅದ. ಅದ್ರ ಸಂಭವನೀಯತೆ ನೋಡ್ರಿ, ಪಿ ಆಫ್ ಇ ಇಸ್ ಈಕ್ವಲ್ ಟು ಎನ್ ಆಫ್ ಇ ಬೈ ಎನ್ ಆಫ್ ಎಸ್. ಸಂಭವನೀಯತೆ ಎಷ್ಟು ಬರ್ತದ 1/2 ಬರ್ತದ. ಅಂದ್ರೆ ಶಿರ ಬೀಳುವ ಸಂಭವನೀಯತೆ ಏನು 1/2. ಇದ್ರ ವಿರುದ್ಧ ಪಿ ಆಫ್ ಇ ಡ್ಯಾಶ್ ಅಂದ್ರೇನು ವಿರುದ್ಧ, ಶಿರ ಬೀಳದೇ ಇರುವ ಸಂಭವನೀಯತೆ ಅಂದ್ರ ಹೆಡ್ ಬೀಳದೇ ಇರುವ ಸಂಭವನೀಯತೆ ಅಂದ್ರೆ ಏನು ಬರ್ತದ, ಇ ಅಂದ್ರೆ ಏನು ಬರ್ತದ ಟಿ ಬರ್ತದ. ಇಲ್ಲಿ ಏನ್ ಬರ್ತದ 1/2 ಬರ್ತದ. ಪಿ ಆಫ್ ಇ ಮತ್ತ ಪಿ ಆಫ್ ಇ ಡ್ಯಾಶ್ ಅನ್ನ ಕೂಡಿಸಿದಾಗ ಏನ್ ಬರ್ತದ 1 ಬರ್ತದ ಅಂತ ಹೇಳ್ಯಾರ. ನೋಡ್ರಿ ಬಿಡಿಸ್ರಿ, ಪಿ ಆಫ್ ಇ ಎಷ್ಟು ಬಂದದಲ್ಲಿ 1/2 ಪ್ಲಸ್ ಪಿ ಆಫ್ ಇ ಡ್ಯಾಶ್ ಎಷ್ಟು ಬಂದದ 1/2. ಇವೆರಡು ಕೂಡಿಸ್ರಿ ನೋಡಮ್ಮ, ಲಸ ಎಷ್ಟು ಬರ್ತದ 2 ಬರ್ತದ. 2 ಒಂದ್ಲೆ 2, ನೆಕ್ಸ್ಟ್ 2 ಒಂದ್ಲೆ 2, 1 ಒಂದ್ಲೆ ಎಷ್ಟು 1 ಪ್ಲಸ್ 1 ಒಂದ್ಲೆ ಎಷ್ಟು 1 ಈಸ್ ಈಕ್ವಲ್ ಟು 2 ಕೂಡಿಸಿರ ಎಷ್ಟು 2/2. ಇಲ್ಲಿ ನೋಡ್ರಿ, ಒಂದ್ಲೆ ಎಷ್ಟು ಬರ್ತದ 1 ಬರ್ತದ. ಗೊತ್ತಾಯ್ತಾ ವಿದ್ಯಾರ್ಥಿಗಳೇ? ನೆಕ್ಸ್ಟ್ ನೋಡ್ರಿ, ಖಚಿತ ಸಂಭವನೀಯತೆ 1 ಆಗಿರುತ್ತದೆ ಯಾವಾಗ್ಲೂ. ಖಚಿತ ಸಂಭವನೀಯತೆ ಅಂತ ಕೇಳಿದ್ರೆ ಯಾವಾಗ್ಲೂ ಏನಾಗಿರ್ತದ 1 ಆಗಿರ್ತದ. ಇನ್ನೊಂದು ನೆಕ್ಸ್ಟ್ ನೋಡ್ರಿ, ಅಸಂಭವ ಘಟನೆಯ ಸಂಭವನೀಯತೆಯು 0 ಆಗಿರುತ್ತದೆ. ಯಾವಾಗ್ಲೂ ಅಸಂಭವ ಘಟನೆ ಸಂಭವನೀಯತೆ ಏನಾಗಿರ್ತದ 0 ಆಗಿರ್ತದೆ. ಇವುಗಳನ್ನು ನಿಮಗ 1 ಅಂಕ ಅಥವಾ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಕೇಳುವಂತ ಸಂಭವ ಹೆಚ್ಚದ. ಇಲ್ಲಿ ನೋಡ್ರಿ, ಇಲ್ಲಿ ಇನ್ನೊಂದು ಟೈಪ್ ಕ್ವಶನ್ ಕೇಳ್ತಾರೆ ನಿಮಗೆ. ಇಲ್ಲಿ ಇದ್ರೊಳಗೆ 1 ಮಾರ್ಕ್ಸ್ ಒಳಗೆ ನಿಮಗೆ ಎಕ್ಸಾಂಪಲ್ ಪಿ ಆಫ್ ಇ ಇಸ್ ಈಕ್ವಲ್ ಟು 0.25 ಆದ್ರ ಪಿ ಆಫ್ ಇ ಡ್ಯಾಶ್ ಅನ್ನ ಕಂಡುಹಿಡಿಯಿರಿ ಅಂತ ಕೇಳ್ಬಿಡ್ತಾರೆ ನಿಮಗ. ಅವಾಗ ನೀವ್ ಏನ್ ಮಾಡ್ಬೇಕು, ಈ ಬೆಲೆಗಳನ್ನ ಈ ಫಾರ್ಮುಲಾದಾಗ ಹಾಕಿ ಬಿಡಿಸ್ಬೇಕು. ಇಲ್ಲಿ ನೋಡ್ರಿ, ನಿಮಗೆ ಗೊತ್ತೇ ಅದ ಪಿ ಆಫ್ ಇ ಏನದ 0.25 ಅದ. ಏನ್ ಕಂಡುಹಿಡಿಬೇಕಾಗಿದೆ ನಾವು, ಪಿ ಆಫ್ ಇ ಡ್ಯಾಶ್ ಕಂಡುಹಿಡಿಬೇಕಾಗಿದೆ. ಈಸ್ ಈಕ್ವಲ್ ಟು 1 ಬರೀರಿ. ಈಗ ನೋಡ್ರಿ, ನಿಮ್ಗೆ ಏನ್ ಬೇಕಾಗಿದೆ ಪಿ ಆಫ್ ಇ ಡ್ಯಾಶ್ ಬೇಕಾಗಿದೆ. ಪಿ ಆಫ್ ಇ ಡ್ಯಾಶ್ ಇಷ್ಟೇ ಹೇಳ್ರಿ, ಇಲ್ಲಿ ಪಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು 1 ಬರೀರಿ. ನೀವು ಪ್ಲಸ್ ಇದ್ದ ಈ ಕಡೆ ಬಂದ್ರೆ ಏನಾಗ್ತದ ಮೈನಸ್ 0.25 ಆಗ್ತದ. ಈಸ್ ಈಕ್ವಲ್ ಟು ಏನಾಗ್ತದ ನೋಡ್ರಿ, 1 ಒಳಗೆ 0.25 ಮೈನಸ್ ಮಾಡ್ರ 0.75 ಬರ್ತದ. ಅಂದ್ರೆ ಪಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು 0.75. ಇದು ನಿಮ್ಗ ಇಂಥ ಲೆಕ್ಕಗಳು ನಿಮಗ 1 ಮಾರ್ಕ್ಸ್ನಾಗ ಕೇಳ್ತಾರ. ಇಲ್ಲೊಂದು 3 ಅಂಕಕ್ಕೆ ಬಂದಿರುವ ಪ್ರಶ್ನೆ ಇದೆ ನೋಡಿ ವಿದ್ಯಾರ್ಥಿಗಳೇ. 2 ಕುಂದಿಲ್ಲದ ದಾಳಗಳನ್ನು ಏಕಕಾಲದಲ್ಲಿ ಉರುಳಿಸಲಾಗಿದೆ. ಕುಂದಿಲ್ಲ ಅಂದ್ರ
ಡ್ಯಾಮೇಜ್ ಆಗಲಾರದ ದಾಳಗಳನ್ನ ಏಕಕಾಲದಾಗ ಉರುಳಿಸಕತ್ತಾರ. ನೋಡ್ರಿ 1ನೇ ಕ್ವಶನ್ ನೋಡ್ರಿ, ಮೇಲಿನ ಮುಖದಲ್ಲಿ ಬರುವ ಸಂಖ್ಯೆಗಳ ಮೊತ್ತ 8ಕ್ಕಿಂತ ಕಡಿಮೆಯಾಗಿರುವ. ಅಂದ್ರ 2 ದಾಳಗಳನ್ನ ಹಾಕಿದಾಗ ಮೇಲ್ಗಡೆ ಒಂದು ದಾಳದಾಗ 1 ಬಿದ್ದಿರ್ತದೆ, ಇಲ್ಲ 2. ಇವು ಮೇಲಿನ ಮುಖಗಳ ಮೊತ್ತ ಎಷ್ಟು? 8ಕ್ಕಿಂತ ಕಡಿಮೆ ಆಗಿರುವ. 8ಕ್ಕಿಂತ ಕಡಿಮೆ ಆಗಿರ್ಬೇಕು, ಅದರ ಸಂಭವನೀಯತೆ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ಬಿ ಕ್ವಶನ್ ನೋಡ್ರಿ, ಒಂದು ಮುಖದ ಮೇಲೆ ಮಾತ್ರ ವರ್ಗ ಸಂಖ್ಯೆ ಬರುವ ಸಂಭವನೀಯತೆಯನ್ನ ಕಂಡುಹಿಡಿಯನಂತಾರೆ. ಫಸ್ಟ್ ನೋಡ್ರಿ ಎ ಬಿಡಿಸ್ತೇನೆ. ನೋಡ್ರಿ 2 ಕುಂದಿಲ್ಲದ ದಾಳಗಳನ್ನ ಏಕಕಾಲದಲ್ಲಿ ಚಿಮ್ಮಿದಾಗ ನಿಮ್ಗೆ ಅವಾಗಲೇ ಹೇಳಿನ ಏನು ಬರ್ತದ? NF ಏನು ಬರ್ತದ? 36 ಬರ್ತದೆ. ಇದೆಲ್ಲ ಬರ್ಕೊಂಡಿನಿ. ಈಗ ನೋಡ್ರಿ, ಮೇಲಿನ ಮುಖದಲ್ಲಿ ಬರುವ ಸಂಖ್ಯೆಗಳ ಮೊತ್ತ 8ಕ್ಕಿಂತ ಕಡಿಮೆ ಆಗಿರುವ. ನಾ ಎ ಅಂತ ತಗೋತೀನಿ. ಇಲ್ಲಿ 8ಕ್ಕಿಂತ ಕಡಿಮೆ ಆಗಿರ್ಬೇಕು ಅಂತವುಗಳನ್ನ ನೋಡ್ರಿ ಗುಂಪು ಮಾಡ್ರಿ. ಇಲ್ಲಿ 1,1 ಇವೆರಡು ಕೂಡಿಸ್ರಿ 2 ಬರ್ತದೆ. 8ಕ್ಕಿಂತ ಕಡಿಮೆ ಅದ, ಅದಕ್ಕೆ 1,1 1,2 ನೋಡ್ರಿ ಕೂಡಿಸ್ರಿ 3 ಬರ್ತದ. 1,3 1,4 1,5 1,6 ಇವೆಲ್ಲ ನೋಡ್ರಿ ಕೂಡಿಸ್ರ 8ಕ್ಕಿಂತ ಏನು ಬರ್ತದ? ಕಡಿಮೆ ಬರ್ತದ. ನೆಕ್ಸ್ಟ್ ಏನು ಬರ್ತದೆ ಇಲ್ಲಿ? 2,1 2,2 2,3 ಇವುಗಳನ್ನ ಕೂಡಿಸ್ರಿ ಎಷ್ಟು? 8ಕ್ಕಿಂತ ಕಡಿಮೆ ಬರ್ತದ. 2,4 2,5 ನೆಕ್ಸ್ಟ್ 2,6 ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ ಇದು ಕೂಡಿಸ್ರಿ ಎಷ್ಟು ಬರ್ತದೆ? 8 ಬರ್ತದೆ. ನಮಗೇನು ಬೇಕಾಗದ? 8ಕ್ಕಿಂತ ಕಡಿಮೆ ಬೇಕಾಗದ. ಇಲ್ಲಿ ನೋಡ್ರಿ 3,1 3,2 3,3 3,4 ಇವೆರಡು ಕೂಡಿಸ್ರಿ 7 ಬರ್ತದೆ. ಇಲ್ಲಿ ನೆಕ್ಸ್ಟ್ ನೋಡ್ರಿ, ಇಲ್ಲಿ 3,5 ಕೂಡಿಸ್ರಿ 8 ಬರ್ತದೆ. ಇದು ಬರಲ್ಲ, ಇದು ಬರಲ್ಲ. ನೆಕ್ಸ್ಟ್ ನೋಡ್ರಿ 4,2 4,3 ಇಲ್ಲಿ ನೋಡ್ರಿ 4,4 ಕೂಡಿಸ್ರಿ 8 ಬರ್ತದ. ಇಲ್ಲಿ 9 ಬರ್ತದೆ. ಇವು 10 ಬರ್ತಾವ, ಬರೋದಿಲ್ಲ. ಇಲ್ಲಿ ನೋಡ್ರಿ ನೆಕ್ಸ್ಟ್ 5,1 5,2 ಇವೆರಡು ಕೂಡಿಸ್ರಿ ಇಲ್ಲಿ 7 ಬರ್ತದೆ. ಇಲ್ಲಿ ನೋಡ್ರಿ ಇವು ಬರೋದಿಲ್ಲ. ಅಂದ್ರೆ 8 ಅಥವಾ 8ಕ್ಕಿಂತ ಹೆಚ್ಚಿಗೆ ಬರ್ತಾವ. ನೆಕ್ಸ್ಟ್ ನೋಡ್ರಿ 6,1 ಅಷ್ಟೇ ಬರ್ತದೆ. ಯಾಕಂದ್ರೆ 6,2 ಎಲ್ಲ ಕೂಡಿಸಿ ಎಷ್ಟು ಬರ್ತಾವ? 8 ಅಥವಾ 8ಕ್ಕಿಂತ ಹೆಚ್ಚಿಗೆ ಬರ್ತಾವ. ನೋಡ್ರಿ ಎಷ್ಟು ಬಂತು ಇಲ್ಲಿ? NF ಎಷ್ಟು ಬಂತು ನೋಡ್ರಿ? NF = 1 2 3 4 5 6 7 8 9 10 11 12 13 14 15 16 17 18 19 20 ಆಯ್ತು. ಇನ್ನೊಂದ್ಸಲ ಎಣಿಸ್ರಿ. 1 2 3 4 5 6 7 8 9 10 11 12 13 14 15 16 17 18 19 20 ಆಯ್ತು. ಇನ್ನೊಂದು ಬರ್ಬೇಕು ನಮಗೆ. ಎಲ್ಲಿ ಮಿಸ್ ಆಗ್ತದಂದ್ರೆ 2,4 ಬರ್ತೀನಿ. 2,5 3,1 3,2 3,3 3,4 ನೆಕ್ಸ್ಟ್ 3,5 ಇಲ್ಲ, ಇಲ್ಲಿ ಬರ್ಬೇಕು ನೋಡ್ರಿ. 4,1 ಬರ್ಬೇಕಿಲ್ಲಿ. ಅಂದ್ರೆ ಟೋಟಲ್ ಎಷ್ಟು ಬರ್ತದ? 21 ಬರ್ತಾವ. ಈಗ ನೋಡ್ರಿ ಫಾರ್ಮುಲಾ ಏನದ? ಎದರ ಸಂಭವನೀಯತೆ ಕಂಡುಹಿಡಿಬೇಕು ನಾವು? ಏನ ಸಂಭವನೀಯತೆ ಕಂಡುಹಿಡಿಬೇಕು. ಅದ್ರ ಸಲಿಂದ ಪಿ ಆಫ್ ಫಾರ್ಮುಲಾ ಏನತ್ತದ? A = NF A/NS. ಅಲ್ಲಿ ಸಂಭವನೀಯತೆ ಒಳಗೆ ಇ ಬರ್ತಿತ್ತು, ಘಟನೆ ಬರ್ತಿತ್ತು. ಇಲ್ಲಿ ಏನದನ್ನ ಎ ತೊಳಿನ, ಅದಕ್ಕೆ ಎ ಬರೀತೀನಿ. = A ಅಂದ್ರೆ ಎಷ್ಟದ ನೋಡ್ರಿ ಇಲ್ಲಿ? 21/NF ಎಷ್ಟದ? 36. ಕಡ್ತಾ ಓದ್ತಿತ್ತು ಅಂದ್ರೆ ಕಡ್ತಾ ಹೊಡೆದಿಡ್ರಿ. ಇಲ್ಲಿ ನೋಡ್ರಿ ಇವೆರಡು 3 ಮಗೆ ಬರ್ತದ. 3 7 21 3 1 3 3 2 6 ಏನು ಬಂತು? 7/12 ಬಂತು. ಈ ಬಿ ಲೆಕ್ಕವನ್ನು ನಾನು ಏನು ಮಾಡ್ತೀನಿ? ಮುಂದಿನ ಸ್ಲೈಡ್ ಒಳಗೆ ಬಿಡಿಸ್ತೀನಿ. ಇಲ್ಲಿ ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳೇ, ಬಿ ಏನು ಕೇಳ್ಯಾರಂದ್ರೆ ಒಂದು ಮುಖದ ಮೇಲೆ ಮಾತ್ರ ವರ್ಗ ಸಂಖ್ಯೆ ಬರುವ ಸಂಭವನೀಯತೆ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಅಂದ್ರೆ ಇಲ್ಲಿ 2 ಮುಖಗಳದಾವಿಲ್ಲ, ಇದ್ರ ಮ್ಯಾಗ ವರ್ಗ ಸಂಖ್ಯೆ, ಅದ್ರ ಮ್ಯಾಗ ಒಂದು ಮುಖದ ಮ್ಯಾಗ ಮಾತ್ರ ಏನ್ ಬರ್ಬೇಕು? ವರ್ಗ ಸಂಖ್ಯೆ ಬರ್ಬೇಕು. ವರ್ಗ ಸಂಖ್ಯೆ ಅಂದ್ರೆ ಏನು? 1 4 9 16 ಇಂಥ ಸಂಖ್ಯೆಗಳಿಗೆ ಏನಂತ ಕರೀತಾರ? ವರ್ಗ ಸಂಖ್ಯೆ ಅಂತ ಕರೀತಾರ.
ಅವ್ರು ಏನ್ ಹೇಳತ್ತಾರ, ಮತ್ತೆ ಒಂದು ಮುಖದ ಮೇಲೆ ಮಾತ್ರ ಬರ್ಬೇಕಂತ ಹೇಳತ್ತಾರ. ಹಂಗಿತ್ತಂದ್ರ ನಾ ಇಲ್ಲಿ ನೋಡ್ರಿ ಬಿ ತೋತೀನಿ ನೋಡ್ರಿ, ಬಿ ಇಸ್ ಈಕ್ವಲ್ ಟು ಬಿ ಗಣ ತೋತೀನಿ ನೋಡ್ರಿ. 1 ಮತ್ತು 1 ಅದು ಇವೆರಡೂ ಏನದವ, ವರ್ಗ ಸಂಖ್ಯೆ ಅದಾವ. ಅವ್ರ ಏನ್ ಹೇಳ್ಯಾರ, ಒಂದು ಮುಖದ ಮ್ಯಾಗ ಮಾತ್ರ ಬರತ್ತವ, ಆದ್ರೆ ಇಲ್ಲಿ ಎರಡೂ ಮುಖದ ಮ್ಯಾಗೂ ಬರತ್ತದ, ಅದಕ್ಕೆ ಇದು ಆಗೋದಿಲ್ಲ. ನೆಕ್ಸ್ಟ್ ನೋಡ್ರಿ 1, 2 ಆಗ್ತದ, ಯಾಕಂದ್ರ 1 ಅನ್ನೋದು ವರ್ಗ ಸಂಖ್ಯೆ, 2 ಅನ್ನೋದು ಅಲ್ಲ. ನೆಕ್ಸ್ಟ್ ನೋಡ್ರಿ 1, 3 ಆಗ್ತದ. ನೆಕ್ಸ್ಟ್ 1, 4 ಆಗೋದಿಲ್ಲ, ಯಾಕಂದ್ರೆ ಇದು 1 ಅನ್ನೋದನ್ನು ವರ್ಗ ಸಂಖ್ಯೆ ಅದ, 4 ಅನ್ನೋದನ್ನು ವರ್ಗ ಸಂಖ್ಯೆ ಅದ. ನೆಕ್ಸ್ಟ್ ನೋಡ್ರಿ 1, 5 ಆಗ್ತದ. ನೆಕ್ಸ್ಟ್ 1, 6 ಆಗ್ತದ. ನೆಕ್ಸ್ಟ್ ನೋಡ್ರಿ ಇಲ್ಲಿ 2, 1 ಆಗ್ತದ, ಯಾಕಂದ್ರೆ 2 ವರ್ಗ ಸಂಖ್ಯೆ ಅಲ್ಲ, 1 ವರ್ಗ ಸಂಖ್ಯೆ ಅದ. ನೆಕ್ಸ್ಟ್ 2, 2 ಎರಡರ್ನಾಗೂ ಯಾವ ವರ್ಗ ಸಂಖ್ಯೆ ಎಲ್ಲ ಬಿಟ್ಟು ಬಿಡ್ರಿ. ನೆಕ್ಸ್ಟ್ 2, 3 ಆಗಲ್ಲ. ನೆಕ್ಸ್ಟ್ 2, 4 ಆಗ್ತದ ನೋಡ್ರಿ. 4 ಅನ್ನೋದು ಒಂದು ವರ್ಗ ಸಂಖ್ಯೆ, ಆದ್ರೆ 2 ಅನ್ನೋದು ಅಲ್ಲ. ನೆಕ್ಸ್ಟ್ 2, 5 ಆಗೋದಿಲ್ಲ. 2, 6 ಆಗೋದಿಲ್ಲ. ನೆಕ್ಸ್ಟ್ 3, 1 ಆಗ್ತದ ನೋಡ್ರಿ. 3 ಅನ್ನೋದು ವರ್ಗ ಸಂಖ್ಯೆ ಅಲ್ಲ, 1 ಅನ್ನೋದು ಸಂಪೂರ್ಣ ವರ್ಗ ಸಂಖ್ಯೆ ಅದ. 3, 2 ಆಗೋದಿಲ್ಲ. 3, 3 ಆಗೋದಿಲ್ಲ. 3, 4 ಆಗ್ತದ ನೋಡ್ರಿ, ಯಾಕಂದ್ರೆ 4 ಅನ್ನೋದು ಏನದ, ಪೂರ್ಣ ವರ್ಗ ಸಂಖ್ಯೆ ಅದ. ನೆಕ್ಸ್ಟ್ 3, 5 ಆಗೋದಿಲ್ಲ. 3, 6 ಆಗೋದಿಲ್ಲ. 4, 1 ಆಗೋದಿಲ್ಲ, ಯಾಕಂದ್ರೆ 4 ವರ್ಗ ಸಂಖ್ಯೆ ಅದ, 1 ವರ್ಗ ಸಂಖ್ಯೆ ಅದ. ನೆಕ್ಸ್ಟ್ 4, 2 ಆಗ್ತದ. ನೆಕ್ಸ್ಟ್ 4, 3 ಆಗ್ತದ. 4, 4 ಆಗೋದಿಲ್ಲ, ಯಾಕಂದ್ರೆ ಇವೆರಡು ಏನದ, ಪೂರ್ಣ ವರ್ಗ ಸಂಖ್ಯೆ ಅದಾವ. ನೆಕ್ಸ್ಟ್ 4, 5 ಆಗ್ತದ. ನೆಕ್ಸ್ಟ್ 4, 6 ಆಗ್ತದ. ನೆಕ್ಸ್ಟ್ ನೋಡ್ರಿ 5, 1 ಆಗ್ತದೆ, ಯಾಕಂದ್ರೆ 1 ಅನ್ನೋದು ಪೂರ್ಣ ವರ್ಗ ಸಂಖ್ಯೆ ಅದ. 5, 2 ಆಗಲ್ಲ. 5, 3 ಆಗಲ್ಲ. 5, 4 ಆಗ್ತದೆ, ಯಾಕಂದ್ರೆ 4 ಅನ್ನೋದು ಇಲ್ಲಿ ವರ್ಗ ಸಂಖ್ಯೆ ಅದ. 5, 5 ಇಲ್ಲ. 5, 6 ಇಲ್ಲ. ನೆಕ್ಸ್ಟ್ 6, 1 ಆಗ್ತದ, ಯಾಕಂದ್ರೆ 1 ಇಲ್ಲಿ ವರ್ಗ ಸಂಖ್ಯೆ ಅದ. 6, 2 ಆಗಲ್ಲ. 6, 3 ಆಗಲ್ಲ. 6, 4 ಆಗ್ತದೆ, ಯಾಕಂದ್ರೆ 4 ಇಲ್ಲಿ ಒಂದು ವರ್ಗ ಸಂಖ್ಯೆ ಅದ. ನೆಕ್ಸ್ಟ್ 6, 5 ಆಗಲ್ಲ. 6, 6 ಆಗೋದಿಲ್ಲ. ಎಷ್ಟಾಯ್ತು ನೋಡ್ರಿ, ಎನ್ ಆಫ್ ಬಿ ಎಷ್ಟಾಗ್ತದ ನೋಡ್ರಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16 ಆಗ್ತದೆ. ಎನ್ ಆಫ್ ಬಿ ಎಷ್ಟು ಬಂತು, 16 ಬಂತು. ಅಂದ್ರ ಫಾರ್ಮುಲಾ ಏನದ, ಪಿ ಆಫ್, ಇಲ್ಲಿ ಬರಿತೀವಿ ನೋಡ್ರಿ, ಪಿ ಆಫ್ ಬಿ ಅಂದ್ರೆ ಪ್ರೊಬಾಬಿಲಿಟಿ ಆಫ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಬೈ ಎನ್ ಆಫ್ ಎಸ್ ಅದ. ಎನ್ ಆಫ್ ಬಿ ಎಷ್ಟದ ನೋಡ್ರಿ, 16 ಡಿವೈಡೆಡ್ ಬೈ ಎನ್ ಆಫ್ ಎಷ್ಟದ 36. ಇವೆರಡು ಯಾವ ಮಗೆ ಭಾಗ ಹೋಗ್ತಾವ, 4 ಮಗೆ ಭಾಗ ಹೋಗ್ತಾವ. 4, 4 16, 4, 9 36 ಇಸ್ ಈಕ್ವಲ್ ಟು ಎಷ್ಟು ಬಂತು, 4/9 ಬಂತು. ಇಷ್ಟು ಬರೋದಂದ್ರೆ ನಿಮಗೆ 3 ಮಾರ್ಕ್ಸ್ ಸಿಗ್ತದ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, 3 ಅಂಕದ ಇನ್ನೊಂದು ಪ್ರಶ್ನೆ ಅದ. ಒಂದು ಪೆಟ್ಟಿಗೆಯಲ್ಲಿ 6ರಿಂದ 70ರವರೆಗೆ ನಮೂದಾಗಿರುವ ಕಾರ್ಡುಗಳಿವೆ. ಅಂದ್ರ ಒಂದು ಪೆಟ್ಟಿಗೆ ಒಳಗ 6ರಿಂದ 70 ತನ ನಂಬರ್ಗಳನ್ನ ಬರೆದು ಆ ಪೆಟ್ಟಿಗೆ ಒಳಗ ಹಾಕ್ಯಾರ ಕಾರ್ಡ್ಗಳನ್ನ. ಆ ಪೆಟ್ಟಿಗೆಯಿಂದ ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ಹೊರತೆಗೆದಾಗ ಕಾರ್ಡಿನ ಮೇಲೆ ಈ ಕೆಳಗಿನಂತೆ ಸಂಖ್ಯೆಗಳನ್ನು ಪಡೆಯುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಯಾದೃಚ್ಛಿಕವಾಗಿ ಅಂದ್ರೇನು, ರ್ಯಾಂಡಮ್ ಆಗಿ ಆ ಪೆಟ್ಟಿಗೆ ಒಳಗಿನ ಕಾರ್ಡ್ಗಳನ್ನ ಹಿಂಗ ಒಂದ್ ತೆಗೆದಿವಿ ಅಂದ್ರೆ ಅದಕ್ಕೆ ಯಾದೃಚ್ಛಿಕವಾಗಿ ಅಂತ ಕರೀತಾರೆ. ಇಲ್ಲಿ 1ನೇ ಕ್ವಶನ್ ನೋಡ್ರಿ, ಒಂದು ಪೂರ್ಣ ವರ್ಗ ಸಂಖ್ಯೆ ಬರುವ ಸಂಭವನೀಯತೆ ಅಂತ ಕೇಳಕತ್ತಾರೆ. ಫಸ್ಟ್ ನಿಮ್ಗೆ ಏನ್ ಗೊತ್ತಿರ್ಬೇಕಂದ್ರ ಎನ್ ಆಫ್ ಎಸ್ ಗೊತ್ತಿರ್ಬೇಕು. ಸ್ಟಾರ್ಟಿಂಗ್ ನೋಡ್ರಿ, ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು ಅಂದ್ರೆ ಟೋಟಲ್ ನಂಬರ್ ಎಷ್ಟು ಅದಾವ ಕಾರ್ಡ್ಗಳು, 6ರಿಂದ 70 ತನ ನೋಡ್ರಿ. ಒಂದು 6 ನಂಬರ್ ಕಾರ್ಡ್ ಇರ್ತವೆ, ಇನ್ನೊಂದು 70 ನಂಬರ್ ಕಾರ್ಡ್ ಇರ್ತಾವ. ಇಲ್ಲಿ 2 ಅದವು. ಇವುಗಳ ನಡಬರ್ಕಿನ ಸಂಖ್ಯೆಗಳು ಎಷ್ಟು ಇರ್ತಾವ, 6ರಿಂದ 70 ಅಂದ್ರೆ 70 6 ಕಳೆದ್ರೆ ಎಷ್ಟು ಉಳಿತದ, 63 + 2 ಎಷ್ಟಾಗ್ತದ, 65 ಆಗ್ತದ. ಅಂದ್ರೆ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು ಏನಾಗ್ತದ, 65 ಆಗ್ತದೆ. ಇದು ಎಲ್ಲಾ ಕ್ವಶನ್ಗೂ ಸಂಬಂಧಪಡ್ತದೆ. ಈಗ ನೋಡ್ರಿ 1ನೇ ಕ್ವಶನ್ ನೋಡ್ರಿ, ಒಂದು ಪೂರ್ಣ ವರ್ಗ ಸಂಖ್ಯೆ ಪಡೆಯುವ ಸಂಭವನೀಯತೆ ಎಷ್ಟಂತ ಕೇಳಕತ್ತಾರ. ಅಂದ್ರ ಆ ಸಂಖ್ಯೆಗಳು 6 ಮ್ಯಾಗ ಇರಬೇಕು, 70 ಕೆಳಗಿರ್ಬೇಕು ಅಂತ ಮತ್ತೇನಿರ್ಬೇಕು, ಅವು ಪೂರ್ಣ ವರ್ಗ ಸಂಖ್ಯೆ ಇರ್ಬೇಕು. ನಾ ಇದಕ್ಕೆ ಎ ಗಣ ಅಂತ ತಗೋತೀನಿ. ಇಸ್ ಈಕ್ವಲ್ ಟು ನೋಡ್ರಿ 6 ಮ್ಯಾಗ ಇರ್ಬೇಕು, 70 ಒಳಗಿರ್ಬೇಕು, ಪೂರ್ಣ ವರ್ಗ ಸಂಖ್ಯೆಗಳು ಇರ್ಬೇಕು. ಯಾವ್ಯಾವ ನೋಡ್ರಿ,
6ರ ಮ್ಯಾಗಿನ ವರ್ಗ ಸಂಖ್ಯೆ ಯಾವ್ದು ಬರ್ತದೆ? ಫಸ್ಟ್ 9 ಬರ್ತದೆ. ನೆಕ್ಸ್ಟ್ 4 4 ಎಷ್ಟು? 16. ನೆಕ್ಸ್ಟ್ 5 5 25. 6 6 ಎಷ್ಟು? 36. 7 7 ಎಷ್ಟು? 49. 8 8 ಎಷ್ಟು? 64. 9 9 ಎಷ್ಟು? 81 ಆಗ್ತದ. ಆದ್ರೆ ಅದು 70ಕ್ಕಿಂತ ಏನದ ಹೆಚ್ಚಿಗೆ. ಅದು ನಮಗೇನು ಬೇಕು? 6ರ ಮ್ಯಾಗ ಇರಬೇಕು, 70ರ ಒಳಗಿರಬೇಕು. ಅಂದ್ರೆ ಎನ್ ಆಫ್ ಎ ಎಷ್ಟಾಗ್ತಾವ ನೋಡ್ರಿ? ಎನ್ ಆಫ್ ಎ ಇಸ್ ಈಕ್ವಲ್ ಟು 1 2 3 4 5 6. ಎಷ್ಟು ಬಂತು? 6 ಬಂತು. ಹಂಗಿತ್ತಂದ್ರೆ ನಮ್ದು ಫಾರ್ಮುಲಾ ಏನದು? ಪಿ ಆಫ್ ಎ ಇಸ್ ಈಕ್ವಲ್ ಟು ಏನದು ಫಾರ್ಮುಲಾ? ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು ಎನ್ ಆಫ್ ಎ ಎಷ್ಟದ ನೋಡ್ರಿ ಇಲ್ಲಿ? 6 ಅದ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಎಷ್ಟದ? 65 ಅದ. ಅಂದ್ರೆ ಇದು ಒಂದೇದು ನೋಡ್ರಿ, 6/65. ನೆಕ್ಸ್ಟ್ ನೋಡ್ರಿ, 2ನೇ ಕ್ವಶನ್ ನೋಡ್ರಿ. 5ರಿಂದ ಭಾಗವಾಗುವ ಸಂಖ್ಯೆ. 5ರಿಂದ ಭಾಗ ಆಗಬೇಕು, ಹೆಂಗಿರ್ಬೇಕು? 6ಕ್ಕಿಂತ ಹೆಚ್ಚಿಗಿರ್ಬೇಕು, 70ಕ್ಕಿಂತ ಏನಿರ್ಬೇಕು? 70ರವರೆಗೆ. ಅಂದ್ರೆ 70ರ ತನಕ ಇರಬೇಕು ನೋಡ್ರಿ. ಏನು ಬರ್ತದೆ ಇದಕ್ಕೆ? ಬಿ ಅಂತ ತೋತೀನಿ. ಇಸ್ ಈಕ್ವಲ್ ಟು 6 ಆಗೋಣ 10ರಿಂದ ಭಾಗವಾಗುವ ಸಂಖ್ಯೆ, 6 ಆಗೋಣ 5ರಿಂದ ಭಾಗವಾಗುವ ಸಂಖ್ಯೆ ಯಾವುದು? 10. ನೆಕ್ಸ್ಟ್ 15 20. ನೋಡ್ರಿ ಇದು 6ಕ್ಕಿಂತ ಹೆಚ್ಚಿಗವ ಮತ್ತು 70ರ ತನಕ ಇರಬೇಕು. 20 25 30 35 40 45 50 55 60 65 ಲಾಸ್ಟಿಗೆ ಯಾವುದು? 70ರವರೆಗೆ ಅಂತಂದ್ರೆ 70ನು ಇಡಬೇಕು. ಎಷ್ಟು ಬರ್ತಾವೆ ನೋಡ್ರಿ? ಎನ್ ಆಫ್ ಬಿ 1 2 3 4 5 6 7 8 9 10 11 12 13 ಅದಾವ. ಫಾರ್ಮುಲಾ ಏನದ? ಎನ್ ಆಫ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಬೈ ಎನ್ ಆಫ್ ಬಿ ಎಷ್ಟು ಬಂದದ? ಇದು ಪಿ ಆಫ್ ಬಿ ಇಸ್ ಈಕ್ವಲ್ ಟು ಅಂತ ಬರ್ತದೆ ಫಾರ್ಮುಲಾ. ಎನ್ ಆಫ್ ಬಿ ಇಸ್ ಈಕ್ವಲ್ ಟು ಎಷ್ಟು ಬಂದದ? ಆಗ ಎಣಿಸಿದಾಗ 13 ಬಂದವ. ಈ ಫಾರ್ಮುಲಾ ಒಳಗೆ ಹಾಕ್ರಿ ಏನು ಬರ್ತದೆ ನೋಡ್ರಿ? ಎನ್ ಆಫ್ ಬಿ ಎಷ್ಟು? 13 ಡಿವೈಡೆಡ್ ಬೈ 65. ಕಡ್ತಾ ಹೋಗ್ತದ ನೋಡ್ರಿ. ಇದು 13 ಮಗೆ 65 ಬರ್ತದೆ. ವೆರಿ ಗುಡ್. 13 1 13 5 65 ಇಸ್ ಈಕ್ವಲ್ ಟು ಎಷ್ಟು ಬಂತು? 1/5 ಬಂತು. ನೆಕ್ಸ್ಟ್ ನೋಡ್ರಿ, 3ನೇದು ಇಲ್ಲೇ ಬಿಡಿಸ್ತೀನಿ. 30ಕ್ಕಿಂತ ಕಡಿಮೆ ಇರುವ ಬೆಸ ಸಂಖ್ಯೆ. 6ಕ್ಕಿಂತ ಹೆಚ್ಚಿಗಿರ್ಬೇಕು ಮತ್ತು 30ಕ್ಕಿಂತ ಕಡಿಮೆ ಇರಬೇಕು. ಇದಕ್ಕೆ ನಾ ಏನು ಮಾಡ್ತೀನಿ? ಸಿ ಅಂತ ತೋತೀನಿ. ಸಿ ಇಸ್ ಈಕ್ವಲ್ ಟು ನೋಡ್ರಿ, ಬೆಸ ಸಂಖ್ಯೆ ಅಂದ್ರೇನು? 2ರಿಂದ ಭಾಗವಾಗದ ಸಂಖ್ಯೆಗಳಿಗೆ ಏನಂತ ಕರೀತಾರ? ಬೆಸ ಸಂಖ್ಯೆ ಅಂತ ಕರೀತಾರ. 6 ಆಗೋಣ ಯಾವ್ದು ಬರ್ತದೆ ನೋಡ್ರಿ? 7 ಅನ್ನೋದು ಬೆಸ ಸಂಖ್ಯೆ ಅದ. ನೆಕ್ಸ್ಟ್ 9 ಇವು 30ಕ್ಕಿಂತ ಕಡಿಮೆ ಇರಬೇಕು. 11 13 15 ನೆಕ್ಸ್ಟ್ 17 19 21 23 25 ನೆಕ್ಸ್ಟ್ 27. ಎದಕ್ಕಿಂತ ಕಡಿಮೆ ಇರಬೇಕು? 30ಕ್ಕಿಂತ ಕಡಿಮೆ ಇರಬೇಕು. ಲಾಸ್ಟಿಗೆ ಇದು 29. ಈಗ ನೋಡ್ರಿ ಎಷ್ಟು ಬಂದವು? ಎನ್ ಆಫ್ ಸಿ ಇಸ್ ಈಕ್ವಲ್ ಟು ಅಂದ್ರೆ ನಂಬರ್ ಆಫ್ ಸಿ ಇಸ್ ಈಕ್ವಲ್ ಟು 1 2 3 4 5 6 7 8 9 10 11 12 ಅಂದ್ರೆ 12 ಬಂತು. ಹಂಗಿತ್ತಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಸಿ ಇಸ್ ಈಕ್ವಲ್ ಟು ಎನ್ ಆಫ್ ಸಿ ಬೈ ಎನ್ ಆಫ್ ಎಸ್. ಎನ್ ಆಫ್ ಸಿ ಎಷ್ಟು ಬಂದೈತಿ ಇಲ್ಲಿ? 12 ಬೈ ಎನ್ ಆಫ್ ಎಸ್ ಎಷ್ಟು? 65. ನೀವು ಇಷ್ಟು ಬಿಡಿಸಿದೆ ಅಂದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ತದೆ? 3 ಮಾರ್ಕ್ಸ್ ಬರ್ತದೆ. ಎಲ್ಲದಕ್ಕೂ ಒಂದೊಂದು ಮಾರ್ಕ್ಸ್ ಕೊಡ್ಕೊಂತ ಓದ್ತಾರೆ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಾನು ಮಾಡಿದ ಪಾಠ ನಿಮ್ಗೆ ಅರ್ಥವಾಗಿದೆ ಅಂತ ಭಾವಿಸಿದ್ದೇನೆ. ಇನ್ನೇನು SSLC ಪರೀಕ್ಷೆಗೆ 4 ದಿವಸ ಉಳಿತು. ನಾನು ನಿಮಗೊಂದು ಸಜೆಷನ್ ಕೊಡಬೇಕಾಗಿತ್ತಂದ್ರೆ, ಕನ್ಸಿಸ್ಟೆನ್ಸಿ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಪರ್ಫೆಕ್ಷನ್. ಅಂದ್ರೆ ಸ್ಥಿರತೆಯು ಪರಿಪೂರ್ಣತೆಗಿಂತ ಮಹತ್ವವಾದದ್ದು. ಅದಕ್ಕೋಸ್ಕರ ನೀವು ದಿನಾಲೂ ಅಭ್ಯಾಸ ಮಾಡಬೇಕು. ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ. ನಮಸ್ಕಾರ.